ಮೊನ್ನೆ ದಲಿತ ನಾಯಕರ ಸಭೆ ಅಂದರೆ ಸಚಿವರುಗಳ ಸಭೆ ಆಯಿತು ಬೆಂಗಳೂರಲ್ಲಿ. ಏನು ಸಂದೇಶ ರವಾನೆ? ಏನು ಸಂದೇಶ ಇಲ್ಲ, ಕೂಡ್ದು ಚರ್ಚೆ ಮಾಡಿದ್ವಿ ಅಷ್ಟೇ. ಏನು ಸಂದೇಶ ಇಲ್ಲ, ಏನಿಲ್ಲ. ಸೊ ಚರ್ಚೆ ಅಷ್ಟೇ. ಅದೇ ಸರ್, ಏನು ರಾಜಕೀಯ ಚರ್ಚೆ, ಸಿದ್ದರಾಮಯ್ಯ ಜೊತೆ ಬೆಂಡಿಗೆ ನಾವೆಲ್ಲ ಈಗ ಗಟ್ಟಿಯಾಗಿ ನಿಲ್ಲಬೇಕು ಇರಬೇಕಂತ ಚರ್ಚೆ ಆಗಿದೆ. ಸೊ ಅದನ್ನು ಬಿಟ್ಟರೆ ಅಂಥದ್ದು ಏನು ವಿಶೇಷ ಏನಿಲ್ಲ ಅದರಲ್ಲಿ. ಅಲ್ಲ, ಇದರ ಹತ್ರ ಸೆಕೆಂಡ್ ಆಪ್ಷನ್ನು ಅಂತ ಬಂದಾಗ ಪ್ಲಾನ್ ಬಿ ಇಲ್ಲ, ಪ್ಲ್ಯಾನ್ ಏನು ಹೇಳಿದೆ, ಪ್ಲ್ಯಾನ್ ಬಿ ಇಲ್ಲೇ ಇಲ್ಲ ನಮ್ಮ ಕಡೆ, ಎ ಒಂದೇ ಇದೆ. ಪ್ಲ್ಯಾನ್ ಬಿ ಇಲ್ಲವೇ ಇಲ್ಲ, ಓನ್ಲಿ ಎ. ದಲಿತರಿಗೆ ಸಿಎಂ ಬಿಟ್ಟು ಇಲ್ಲ, ಅದು ಇಲ್ಲ, ಆ ಚರ್ಚೆ ಇಲ್ಲ, ಅದು ಈಗ ಚರ್ಚೆ ಅನಾವಶ್ಯಕ. ಸರಿ, ನಿಮ್ಮ ಡೆಲ್ಲಿ ಭೇಟಿ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ, ಬಹಳಷ್ಟು ಚರ್ಚೆಗಳಿಗೂ ಕೂಡ ಅದು ಕಾರಣ ಆಗ್ತಾ ಇದೆ. ಈಗ ಇದು ನಾವು ಎದುರುಗಡೆ ನಮ್ಮ ಬಿಲ್ಡಿಂಗ್ ನಮ್ಮದೇ ಅದು, ನೋಡಬೇಕದು ಬೇಗ ಮುಗಿಸ್ಲಿಕ್ಕೆ ಸಿ ಎಮ್ ಅವ್ರು ಹೇಳಿದ್ದಾರೆ. ಸೊ ನಮ್ಮ ಮಗಳು ಕೂಡ ಈಗ MP, ಸೊ ಅವರು ಕೂಡ ಬೆಳಿಬೇಕು, ಇಲ್ಲಿ ಪರಿಸರಕ್ಕೆ ಹೊಂದಾಣಿಕೆ ಆಗಬೇಕು. ಸೊ ನಮ್ಮ ರಾಜ್ಯದ ವಿಷಯ ಸೊ ಕನ್ಸರ್ನ್ ಇದೆ ಅವ್ರಿಗೂ. ಸೊ ಅದನ್ನೆಲ್ಲ ಬೆಳಗ್ಸಿ ಅವರು ಹೊಸಬರು ಅವ್ರಿಗೆ, ಅವ್ರು ನಾವೆಲ್ಲ ದಾರಿ ಇಲ್ಲಿ ತೋರಿಸೋಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೆ ಮೇಲೆ ಜಾಸ್ತಿ ಬರ್ತೀವಿ. ಅಲ್ಲ, ಇವತ್ತೇನು ವೇಣುಗೋಪಾಲ್ ಅವರನ್ನು ಭೇಟಿ ಆಗ್ತಾರೆ ಅನ್ನೋಂಥದ್ದು ಇದೆ ಸರ್? ಇಲ್ಲ, ಯಾಕೆ ಎಲ್ಲರೂ ಅವ್ರು ಹರಿಯಾಣದಲ್ಲಿ ಎಲೆಕ್ಷನ್ ಬೀಜ ಆಗಿದ್ದಾರೆ. ಸೊ ಸಿಕ್ಕರೆ ಬೆಟ್ಟಾಗ್ತೀವಿ, ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ಬೆಟ್ಟಾಗ್ತೀವಿ. ಸರ್, ಸಾವರ್ಕರ್ ಅವರ ವಿರುದ್ಧ ಈಗ ದಿನೇಶ್ ಗುಂಡೂರಾವ್ ಹೇಳಿಕೆ ನೋಡಿ, ಅದೇನು ಹೇಳಿದ್ದಾರೆ ಅವ್ರಿಗೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಈಗಾಗಲೇ ಬಹುಶಃ ಅದ್ರ ಬಗ್ಗೆ ಅವ್ರು ಹೇಳಿರ್ಬೋದು. ಗಾಂಧೀಜಿಯವರು ಸಸ್ಯಾಹಾರಿ ಮತ್ತು ಇವರು ಮಾಂಸಾಹಾರಿ. ಇಲ್ಲ ಅಂದರೆ ಅದು ನೋಡಿಲ್ಲ, ಅದಕ್ಕೆ ಚರ್ಚೆ ಮಾಡಲಿಕ್ಕೆ ಒಂದು ಬೇರೆ ವೇದಿಕೆ ಬೇಕು. ಅದಕ್ಕೂ ನೀವು ಹೇಳಿದ್ದನ್ನು ಚರ್ಚೆ ಮಾಡಲಿಕ್ಕೆ ಸಪ್ರೇಟಾಗಿ ಅದ್ರ ಬಗ್ಗೆ ಒಂದು ಸಲ ಚರ್ಚೆ ಮಾಡೋಣ. ಮೊನ್ನೆ ದಲಿತ ನಾಯಕರ ಸಭೆ ಅಂದರೆ ಸಚಿವರುಗಳ ಸಭೆ ಆಯಿತು ಬೆಂಗಳೂರಲ್ಲಿ. ಏನು ಸಂದೇಶ ರವಾನೆ? ಏನು ಸಂದೇಶ ಇಲ್ಲ, ಕೂಡ್ದು ಚರ್ಚೆ ಮಾಡಿದ್ವಿ ಅಷ್ಟೇ. ಏನು ಸಂದೇಶ ಇಲ್ಲ, ಏನಿಲ್ಲ. ಸೊ ಚರ್ಚೆ ಅಷ್ಟೇ. ಅದೇ ಸರ್, ಏನು ರಾಜಕೀಯ ಚರ್ಚೆ, ಸಿದ್ದರಾಮಯ್ಯ ಜೊತೆ ಬೆಂಡಿಗೆ ನಾವೆಲ್ಲ ಈಗ ಗಟ್ಟಿಯಾಗಿ ನಿಲ್ಲಬೇಕು ಇರಬೇಕಂತ ಚರ್ಚೆ ಆಗಿದೆ. ಸೊ ಅದನ್ನು ಬಿಟ್ಟರೆ ಅಂಥದ್ದು ಏನು ವಿಶೇಷ ಏನಿಲ್ಲ ಅದರಲ್ಲಿ. ಅಲ್ಲ, ಇದರ ಹತ್ರ ಸೆಕೆಂಡ್ ಆಪ್ಷನ್ನು ಅಂತ ಬಂದಾಗ ಪ್ಲಾನ್ ಬಿ ಇಲ್ಲ, ಪ್ಲ್ಯಾನ್ ಏನು ಹೇಳಿದೆ, ಪ್ಲ್ಯಾನ್ ಬಿ ಇಲ್ಲೇ ಇಲ್ಲ ನಮ್ಮ ಕಡೆ, ಎ ಒಂದೇ ಇದೆ. ಪ್ಲ್ಯಾನ್ ಬಿ ಇಲ್ಲವೇ ಇಲ್ಲ, ಓನ್ಲಿ ಎ. ದಲಿತರಿಗೆ ಸಿಎಂ ಬಿಟ್ಟು ಇಲ್ಲ, ಅದು ಇಲ್ಲ, ಆ ಚರ್ಚೆ ಇಲ್ಲ, ಅದು ಈಗ ಚರ್ಚೆ ಅನಾವಶ್ಯಕ. ಸರಿ, ನಿಮ್ಮ ಡೆಲ್ಲಿ ಭೇಟಿ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ, ಬಹಳಷ್ಟು ಚರ್ಚೆಗಳಿಗೂ ಕೂಡ ಅದು ಕಾರಣ ಆಗ್ತಾ ಇದೆ. ಈಗ ಇದು ನಾವು ಎದುರುಗಡೆ ನಮ್ಮ ಬಿಲ್ಡಿಂಗ್ ನಮ್ಮದೇ ಅದು, ನೋಡಬೇಕದು ಬೇಗ ಮುಗಿಸ್ಲಿಕ್ಕೆ ಸಿ ಎಮ್ ಅವ್ರು ಹೇಳಿದ್ದಾರೆ. ಸೊ ನಮ್ಮ ಮಗಳು ಕೂಡ ಈಗ MP, ಸೊ ಅವರು ಕೂಡ ಬೆಳಿಬೇಕು, ಇಲ್ಲಿ ಪರಿಸರಕ್ಕೆ ಹೊಂದಾಣಿಕೆ ಆಗಬೇಕು. ಸೊ ನಮ್ಮ ರಾಜ್ಯದ ವಿಷಯ ಸೊ ಕನ್ಸರ್ನ್ ಇದೆ ಅವ್ರಿಗೂ. ಸೊ ಅದನ್ನೆಲ್ಲ ಬೆಳಗ್ಸಿ ಅವರು ಹೊಸಬರು ಅವ್ರಿಗೆ, ಅವ್ರು ನಾವೆಲ್ಲ ದಾರಿ ಇಲ್ಲಿ ತೋರಿಸೋಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೆ ಮೇಲೆ ಜಾಸ್ತಿ ಬರ್ತೀವಿ. ಅಲ್ಲ, ಇವತ್ತೇನು ವೇಣುಗೋಪಾಲ್ ಅವರನ್ನು ಭೇಟಿ ಆಗ್ತಾರೆ ಅನ್ನೋಂಥದ್ದು ಇದೆ ಸರ್? ಇಲ್ಲ, ಯಾಕೆ ಎಲ್ಲರೂ ಅವ್ರು ಹರಿಯಾಣದಲ್ಲಿ ಎಲೆಕ್ಷನ್ ಬೀಜ ಆಗಿದ್ದಾರೆ. ಸೊ ಸಿಕ್ಕರೆ ಬೆಟ್ಟಾಗ್ತೀವಿ, ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ಬೆಟ್ಟಾಗ್ತೀವಿ. ಸರ್, ಸಾವರ್ಕರ್ ಅವರ ವಿರುದ್ಧ ಈಗ ದಿನೇಶ್ ಗುಂಡೂರಾವ್ ಹೇಳಿಕೆ ನೋಡಿ, ಅದೇನು ಹೇಳಿದ್ದಾರೆ ಅವ್ರಿಗೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಈಗಾಗಲೇ ಬಹುಶಃ ಅದ್ರ ಬಗ್ಗೆ ಅವ್ರು ಹೇಳಿರ್ಬೋದು. ಗಾಂಧೀಜಿಯವರು ಸಸ್ಯಾಹಾರಿ ಮತ್ತು ಇವರು ಮಾಂಸಾಹಾರಿ. ಇಲ್ಲ ಅಂದರೆ ಅದು ನೋಡಿಲ್ಲ, ಅದಕ್ಕೆ ಚರ್ಚೆ ಮಾಡಲಿಕ್ಕೆ ಒಂದು ಬೇರೆ ವೇದಿಕೆ ಬೇಕು. ಅದಕ್ಕೂ ನೀವು ಹೇಳಿದ್ದನ್ನು ಚರ್ಚೆ ಮಾಡಲಿಕ್ಕೆ ಸಪ್ರೇಟಾಗಿ ಅದ್ರ ಬಗ್ಗೆ ಒಂದು ಸಲ ಚರ್ಚೆ ಮಾಡೋಣ.